ಕನ್ನಡದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅಗಲಿ 14 ವರ್ಷ ಕಳೆದರೂ ಅವರ ಸ್ಮಾರಕ ಮತ್ತು ಅಂತ್ಯಕ್ರಿಯೆ ನಡೆದ ಜಾಗದ ಕುರಿತು ಗೊಂದಲವಾಗಿಯೇ ಉಳಿದಿದೆ. ಬೆಂಗಳೂರಲ್ಲಿ ವಿಷ್ಣುವರ್ಧನ್ ಅಂತ್ಯಕ್ರಿಯೆ ನಡೆದ ಸ್ಥಳದಲ್ಲಿ ಪುಣ್ಯ ಭೂಮಿ ನಿರ್ಮಾಣ ಆಗಬೇಕು ಅನ್ನೋದು ಅಭಿಮಾನಿಗಳ ಕನಸು. ಆದರೆ ಆ ಜಾಗ ವಿವಾದದಲ್ಲಿದೆ. ಇದರಿಂದ ಅಭಿಮಾನಿಗಳು ತಾಳ್ಮೆ ಕಳೆದುಕೊಂಡಿದ್ದು ಹೋರಾಟದ ಹಾದಿ ಹಿಡಿದಿದ್ದಾರೆ. ಚಂದನವನದ ನಂಜುಂಡ, ಕರುನಾಡ ಪಾಲಿನ ಸಾಹಸ ಸಿಂಹ, ಅಭಿಮಾನಿಗಳ ಪಾಲಿನ ರಾಮಾಚಾರಿ, ಕೋಟಿ ಕೋಟಿ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ ವಿಷ್ಣುದಾದ ಅಗಲಿ 14 ವರ್ಷಗಳೇ ಕಳೆದರೂ ಅಭಿಮಾನಿಗಳ ಅದೊಂದು ಕನಸು ಮಾತ್ರ ಕನಸಾಗೇ ಉಳಿದಿದೆ. ಸಾಹಸ ಸಿಂಹ ಪಂಚಭೂತಗಳಲ್ಲಿ ಲೀನವಾದ ಅಭಿಮಾನ್ ಸ್ಟುಡಿಯೋದಲ್ಲಿ ಇಂದಿಗೂ ನೀರವ ಮೌನವೇ ಆವರಿಸಿದೆ. ಕನ್ನಡದ ಮೇರು ನಟರ ಸಮಾಧಿಗೆ ಸಿಕ್ಕ ಪ್ರಾಮುಖ್ಯತೆ ವಿಷ್ಣುದಾದ ಸಮಾಧಿಗೆ ಸಿಗದೆ ಇರುವುದು ಅಭಿಮಾನಿಗಳನ್ನ ಬೇಸರಕ್ಕೆ ತಳ್ಳಿದೆ. 14 ವರ್ಷಗಳಿಂದ ಆಶಾಭಾವನೆ ಇಟ್ಟುಕೊಂಡಿದ್ದ ಅಭಿಮಾನಿಗಳು ಇಂದು ಸಿಡಿದೆದ್ದಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿಗಾಗಿ ಹೋರಾಟ, ಫ್ರೀಡಂ ಪಾರ್ಕ್ನಲ್ಲಿ ಅಭಿಮಾನಿಗಳಿಂದ ಪ್ರತಿಭಟನೆ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿಗಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ದಾರೆ. ವಿಷ್ಣುದಾದ ಇಹಲೋಕ ತ್ಯಜಿಸಿ 14 ವರ್ಷ ಕಳೆದರೂ ಅಂತ್ಯಕ್ರಿಯೆ ನಡೆಸಿದ ಸ್ಥಳ ವಿವಾದದಲ್ಲಿರೋದು ಅಭಿಮಾನಿಗಳನ್ನ ಆಕ್ರೋಶಕ್ಕೆ ಕಾರಣವಾಗಿದೆ. ವಿಷ್ಣುವರ್ಧನ್ ಅಂತ್ಯ ಸಂಸ್ಕಾರ ನಡೆದ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಪುಣ್ಯಭೂಮಿ ನಿರ್ಮಾಣ ಮಾಡಬೇಕು ಅಂತ ಅಭಿಮಾನಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ ಅಭಿಮಾನಿಗಳು ವಿಷ್ಣುದಾದರ ಬೃಹತ್ ಕಟೌಟ್ ನಿರ್ಮಿಸಿ ಹಾಲಿನ ಅಭಿಷೇಕ ಮಾಡಿದ್ದಾರೆ. ಯಜಮಾನನ ಪುಣ್ಯಭೂಮಿ ನಮ್ಮ ಹಕ್ಕು ಅಂತ ಪ್ರತಿಭಟನೆ ಕಹಳೆ ಮೊಳಗಿಸಿದ್ದಾರೆ. ವಿಷ್ಣುವರ್ಧನ್ ಅಭಿಮಾನಿಗಳ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಹ ಬೆಂಬಲ ನೀಡಿದೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ, ಡಿಸಿಎಂ ಡಿಕೆ ಶಿವಕುಮಾರ್ ಸ್ಮಾರಕ ನಿರ್ಮಾಣಕ್ಕೆ 10 ಗುಂಟೆ ಜಾಗ ಕೊಡಿಸುವ ಭರವಸೆ ಕೊಟ್ಟಿದ್ದಾರೆ ಅಂತ ತಿಳಿಸಿದ್ರು. ರಾತ್ರಿ ನಿಮಗೋಸ್ಕರ 1 ಗಂಟೆವರೆಗೂ ಡಿಕೆ ಶಿವಕುಮಾರ್ ಮನೆಯಲ್ಲಿ ಕೂತ್ಕೊಂಡು ನಾನು ಮಾತಾಡಿ ಏನು 10 ಗುಂಟೆ ಜಾಗ ಏನು ಕೇಳಿದ್ದೀರಿ, ಆ ಜಾಗ ಮುಖ್ಯಮಂತ್ರಿಗಳ ಜೊತೆಲೆ ಮಾತಾಡಿ ನಾನು ಕೊಡಿಸ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಫ್ರೀಡಂ ಪಾರ್ಕ್ನಲ್ಲಿ ನೆರೆದಿದ್ದ ಸಾವಿರಾರು ವಿಷ್ಣುವರ್ಧನ್ ಅಭಿಮಾನಿಗಳ ಬೆನ್ನಿಗೆ ಹಲವು ಸಂಘಟನೆಗಳು ನಿಂತಿದ್ವು. ಅಭಿಮಾನ್ ಸ್ಟುಡಿಯೋದಲ್ಲೇ ವಿಷ್ಣುವರ್ಧನ್ ಪುಣ್ಯಸ್ಥಳ ನಿರ್ಮಾಣ ಮಾಡಬೇಕು, ಇಲ್ದಿದ್ರೆ ಅಮರನಾಥ ಉಪವಾಸ ಸತ್ಯಾಗ್ರಹ ನಡೆಸೋದಾಗಿ ಎಚ್ಚರಿಕೆ ಸಹ ನೀಡಿದ್ರು. ವಿಷ್ಣುವರ್ಧನ್ ಪುಣ್ಯಭೂಮಿ ಬೇಕು, ಕೆಂಗೇರಿ ಒಳಗೆ ಅಭಿಮಾನ್ ಸ್ಟುಡಿಯೋ ಬೇಕು. ಈಗ ನಮ್ದು ಏನಪ್ಪ ಉದ್ದೇಶ ಅಂತಂದ್ರೆ, ನಮಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣು ಅವರ ಒಂದು ಪುಣ್ಯಭೂಮಿ ಈ ಒಂದು ಕೆಂಗೇರಿಯ ಅಭಿಮಾನ ಸ್ಟುಡಿಯೋದಲ್ಲಿ ಆಗಬೇಕೆಂಬ ನಮ್ದು ಒಂದು ನಿರ್ಧಾರ, ನಮ್ಮೊಂದು ಉದ್ದೇಶ ಇದೆ. ಏನಂದ್ರೆ ಪ್ರಾಣ ಬಿಟ್ಟೆವು ಪುಣ್ಯಭೂಮಿ ಬಿಡೆವು, ಪ್ರಾಣ ಬಿಟ್ಟೆವು ಪುಣ್ಯಭೂಮಿ ಬಿಡೆವು ಎಂಬ ಒಂದು ದೇಶದಿಂದ ನಾವು ಇಲ್ಲೆಲ್ಲ ಸೇರಿದ್ದೇವೆ. ವೀರಕಪುತ್ರ ಶ್ರೀನಿವಾಸ ಅವರ ಒಂದು ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಪುಣ್ಯಭೂಮಿ ಪಡೆಯಲು ನಾವು ಪ್ರಾಣವನ್ನು ಒತ್ತೆ ಇಟ್ಟಾದರೂ ನಾವು ಪಡೆದೇ ತೀರ್ತೀವಿ ಅಂತೇಳಿ ಎಲ್ಲ ವಿಷ್ಣು ಅಭಿಮಾನಿಗಳ ಪರವಾಗಿ ನಿಮ್ಮಲ್ಲಿ ತಿಳಿಯಪಡಿಸುತ್ತಿದೆ. ಸರ್ಕಾರ ಯೋಚನೆ ಮಾಡಿದ್ರೆ 10 ನಿಮಿಷದ ಕೆಲಸ, ಏನ್ ದೊಡ್ಡ ಕೆಲಸ ಅಲ್ಲ. 14 ವರ್ಷ ಯಜಮಾನ್ರಿಗೆ ತೊಂದರೆ ಕೊಟ್ಟು ಅನ್ಯಾಯ ಹಾಳು ಮಾಡ್ತಾರೆ. ಚಲನಚಿತ್ರರಂಗದವ್ರು ಯಾರು ಸಪೋರ್ಟಿಗೆ ಬರ್ತಾ ಇಲ್ಲ, ರಾಜಕಾರಣಿಗಳು ಯಾರು ಮಾಡಕ್ ಒಳ್ಳೆ ಮನಸ್ಸಿಲ್ಲ. ಹಂಗಾಗಿ ಅವ್ರಿಗೆ ಆಗಲ್ಲ ಅಂತ ಹೇಳಿ ನಮ್ಗೆ ಏನಾದ್ರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ಕೊಟ್ಬಿಟ್ರೆ ನಾವೇ ಒಂದು 10 ರೂಪಾಯಿ ದುಡ್ಡು ಹಾಕ್ಬಿಟ್ಟು ನಾವೇ ಮಾಡ್ಕೊಂಡ್ಬಿಡ್ತೀವಿ. ಮಾಡಕ್ ಹೋಗ್ತಿಲ್ಲ ಅಂತ ನಮ್ಗೆ ಹೇಳ್ಬಿಡಿ. ವಿಷ್ಣುದಾದ ಅಭಿಮಾನಿಗಳ ಹೋರಾಟಕ್ಕೆ ಕಿಚ್ಚನ ಸಾಥ್, ಟ್ವೀಟ್ ಮೂಲಕ ಹೋರಾಟಕ್ಕೆ ಸುದೀಪ್ ಬೆಂಬಲ. ಅಭಿಮಾನ್ ಸ್ಟುಡಿಯೋದಲ್ಲೇ ವಿಷ್ಣು ಪುಣ್ಯಭೂಮಿ ನಿರ್ಮಾಣ ಮಾಡುವಂತೆ ಅಭಿಮಾನಿಗಳು ನಡೆಸುತ್ತಿರೋ ಹೋರಾಟಕ್ಕೆ ಕಿಚ್ಚ ಸುದೀಪ್ ಟ್ವೀಟ್ ಮೂಲಕ ಬೆಂಬಲ ಸೂಚಿಸಿದ್ದಾರೆ. ನನ್ನಿಂದಾಗುವ ಎಲ್ಲವನ್ನೂ ಪುಣ್ಯಭೂಮಿಗಾಗಿ ಮಾಡುವೆ ಅಂತ ತಿಳಿಸಿದ್ದಾರೆ.
ಡಾಕ್ಟರ್ ವಿಷ್ಣು ಅಪ್ಪಾಜಿ ಸ್ಮಾರಕ ಕುರಿತು ನನ್ನದು ಅಂದು ಇಂದು ಒಂದೇ ನಿಲುವು. ಮೈಸೂರಿನಲ್ಲಿ ಸ್ಮಾರಕವಾದರೂ ಅಂತ್ಯ ಸಂಸ್ಕಾರಗೊಂಡ ಸ್ಥಳದಲ್ಲಿಯೂ ಪುಣ್ಯಭೂಮಿ ಆಗಬೇಕು. ಈ ವಿಷಯವಾಗಿ ಅಭಿಮಾನಿ ಸಂಘಗಳ ಹೋರಾಟಕ್ಕೆ ನನ್ನ ಬೆಂಬಲವಿದೆ. ನಾನು ನಿಮ್ಮಲ್ಲೊಬ್ಬ ಎಂದು ಭಾವಿಸಿ ನೀವು ಮುನ್ನಡೆಯಿರಿ. ನನ್ನಿಂದಾಗುವ ಎಲ್ಲವನ್ನೂ ಪುಣ್ಯಭೂಮಿಗಾಗಿ ಮಾಡುವೆ. ಒಟ್ನಲ್ಲಿ 14 ವರ್ಷಗಳ ಕನಸಿನ ಹಾದಿಯನ್ನ ನನಸಾಗಿಸಿಕೊಳ್ಳಲು ವಿಷ್ಣುದಾದ ಅಭಿಮಾನಿಗಳು ಹೋರಾಟಕ್ಕಿಳಿದಿದ್ದಾರೆ. ಸಾಹಸ ಸಿಂಹನ ಅಭಿಮಾನಿಗಳ ಆಗ್ರಹಕ್ಕೆ ಮಣಿದು ಸರ್ಕಾರ ಅಭಿಮಾನ್ ಸ್ಟುಡಿಯೋದಲ್ಲಿ ಪುಣ್ಯಭೂಮಿ ನಿರ್ಮಾಣಕ್ಕೆ ಅನುವು ಮಾಡಿಕೊಡುತ್ತಾ ಅಂತ ಕಾದು ನೋಡಬೇಕಿದೆ. ಪ್ರಗತಿ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.